ಆ್ಯಂಡ್ ಗೈಸ್ ಇದು ಏನು ಅಂತ ಗೆಸ್ ಮಾಡಿ ಗೈಸ್. ಯಾಕಂದರೆ ಸ್ನ್ಯಾಕ್ಸ್ ಹೋಗಿ ಹೆಲ್ದಿಯಾಗಿ ತಿನ್ನೋಣ ಅಂತ ಡಿಸೈಡ್ ಮಾಡಿದ್ದೀನಿ ಈ ವರ್ಷ. ನೋಡೋಣ ಅದು ಎಷ್ಟು ದಿವಸ ಹೆಲ್ದಿಯಾಗಿ ತಿಂತಿದ್ದೋ ಸೈಜ್ ಇಲ್ಲ ಅಂತ ಅನಿಸುತ್ತೆ. ಇಡ್ಸ್ಕೊಂಡು ಅಷ್ಟು ಚೆನ್ನಾಗಿ ಕೂಡುತ್ತೋ ಗೊತ್ತಿಲ್ಲ, ನೋಡ್ಬೇಕು ಇವಾಗ. ನನಗೆ ತುಂಬ ಇಷ್ಟ ಆಗ್ಬಿಡಿದೆ ಕಲರು ಮತ್ತು ಇದೆಲ್ಲ. ಇನ್ನು ಮಿಕ್ಕಿದೆಲ್ಲ ಅರೇಂಜ್ ಮಾಡಾಯಿತು. ಸೊ ಲೆಟ್ಸ್ ಕ್ಲೀನ್. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ರ್ಯಾಂಡಮ್ ವೀಕೆಂಡ್ ವ್ಲಾಗ್ ಆಗಿದೆ. ಸೊ ಇವತ್ತು ಸ್ಯಾಟರ್ಡೆ. ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ಎರಡು ಮಿಕ್ಸ್ ಮಾಡ್ತೇನೆ, ಒಂದೇ ಮಾಡ್ತೇನೆ, ನಾವು ಗೊತ್ತಿಲ್ಲ. ಬಟ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಆ್ಯಕ್ಚುಲಿ ಇವತ್ತು ನಾನು ಒಂದಷ್ಟು ಡೀಕಲ್ಟರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಪ್ಪಲಿಗಳು ನಮ್ಮಮ್ಮ ನೆನ್ನೆ ನ್ಯಾಪಿಸ್ತು ಯೂಸ್ ಮಾಡ್ದಿಲ್ದಿರೋ ಅಂಥ ಚಪ್ಪಲಿಗಳು ಎಷ್ಟೊಂದಿದೆ. ಬಟ್ ನನಗೆ ಎಸೆಯೋಕ್ಕೂ ಇಷ್ಟ ಆಗಲ್ಲ, ಬಿಕಾಸ್ ಇಷ್ಟಪಟ್ಟು ತೊಗೊಂಡಿರೋವು ಅಂತ. ಬಟ್ ಜಾಗನೇ ಇಲ್ಲ, ಚಪ್ಪಲಿಗಳಿಗೋಸ್ಕರ ತೊಗೊತಾನೆ ಇರ್ತೀನಿ. ಸೊ ಅದನ್ನೆಲ್ಲ ಡೀಕಲ್ಟರ್ ಮಾಡಬೇಕು. ಆ್ಯಂಡ್ ನನ್ನ ರೂಮು ಕ್ಲೀನ್ ಮಾಡಿ ಆಲ್ಮೋಸ್ಟ್ 15 days ಆಗಿದೆ. ನ್ಯೂ ಇಯರ್ ಬಂದು ನಾನು ಕ್ಲೀನ್ ಮಾಡಿಲ್ಲ. ಆ್ಯಂಡ್ ನನ್ನ ರೂಮಲ್ಲಿ ಹೊಸ ಸೆಟಪ್ ಬೇರೆ ಮಾಡ್ಕೊಂಡಿದ್ದೀನಿ. ಇದು ಎಲ್ಲ ನೀಟಾಗಿ ಕ್ಲೀನ್ ಮಾಡೋಣ ಇವತ್ತು. ಆ್ಯಂಡ್ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಫೈನಲಿ ನನ್ನ ರೂಮ್ ಕ್ಲೀನ್ ಆಯಿತು ಗೈಸ್. ಫೈನಲಿ ಹಬ್ಬ, ಇವಾಗ ಕ್ಲೀನ್ ಅನಿಸ್ತಿದೆ. ಊಟ ಅನ್ನ ಸಾರು, ಮೂಲಂಗಿ ಸಾರು ಗೈಸ್. ಆ್ಯಂಡ್ ಜೋಸ್ನವ್ರು ಇಲ್ಲಿ ಡಿಂಪಲ್ ಆಂಟಿ ಬ್ಲಾಗ್ಸ್ ಹಾಕಿದ್ದಾರೆ. ನಾನು ಊಟ ಮಾಡಾದ್ಮೇಲೆ ನನ್ನ ಚಪ್ಪಲ್ ಡೀಕಲ್ಟರಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಊಟ ಮಾಡೋ ಟೈಮ್ ಆಲ್ರೆಡಿ 2:15 ಆಗೋಗ್ಬಿಟ್ಟಿದೆ. ಸೊ ಲೆಟ್ಸ್ ಈಟ್ ಫಸ್ಟ್. ಸೊ ಗೈಸ್, ಕಡಲೆಕಾಳನ್ನ ನೆನೆಸಿಡ್ತಾ ಇದ್ದೀನಿ. ಬಿಕಾಸ್ ಸಂಜೆಗೆ ಉಸ್ಲಿ ಮಾಡ್ಕೋಬೇಕು ಆಸೆ ಆಗಿದೆ, ಉಸ್ಲಿ ತಿನ್ನೋಕ್ಕೆ ಆಸೆ ಆಗಿದೆ. ಅದಕ್ಕೋಸ್ಕರ ಕಡಲೆಕಾಳನ್ನ ನೆನೆಸಿ ಇಲ್ಲಿ ಇಡ್ತಾ ಇದ್ದೀನಿ. ಸಂಜೆ ಉಸ್ಲಿ ಮಾಡ್ತೀನಿ. ಯಾಕಂದರೆ ಸ್ನ್ಯಾಕ್ಸ್ ಹೋಗಿ ಹೆಲ್ದಿಯಾಗಿ ತಿನ್ನೋಣ ಅಂತ ಡಿಸೈಡ್ ಮಾಡಿದ್ದೀನಿ ಈ ವರ್ಷ. ನೋಡೋಣ ಅದು ಎಷ್ಟು ದಿವಸ ಹೆಲ್ದಿಯಾಗಿ ತಿಂತಿದ್ದೋ ಏನೋ. ಬಟ್ ಏನು ನಂಗಂತ ಜಂಕ್ ಫುಡ್ ತಿಂದಲೇ ಏನಿರಲ್ಲ, ನಾನು ತಿಂತೀನಿ. ಬಟ್ ಲಿಮಿಟಲ್ಲಿ ಇರ್ತೀನಿ. ಸ್ವಲ್ಪ ನಮ್ಮ ಹೊಟ್ಟೆನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಸೊ ಬನ್ನಿ ಇವಾಗ ನನ್ನ ಚಪ್ಪಲ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಬಂದೆ. ಸ್ಲಿಪ್ಪರ್ಸ್ ಎಲ್ಲ ಡಿಕಲ್ಟರ್ ಮಾಡೋದೊಂದು 7-8 ಇದ್ವು. ಎಲ್ಲ ಒಂದು ಕವರ್ಗಾಗಿ ತುಂಬಿಸ್ದೆ. ಏನು ತೋರ್ಸೋಕ್ಕಾಗಿಲ್ಲ ಬಿಕಾಸ್ ಫುಲ್ ಬ್ಯುಸಿ ಇದ್ದೆ. ಇವಾಗ ಒಂದು 3 ಚಪ್ಪಲಿ ಇಲ್ಲಿ ತೊಗೊಂಬಂದಿದ್ದೀನಿ. ಅದು ವೈಟ್ ಕಲರ್ ಒಂದು, ಸದ್ಯ ಅದು ನೀರಲ್ಲಿ ಹಾಕಿ ಒದಿಸ್ಬೇಕು, ಅದೊಂದಿದೆ. ಇನ್ನು ನಾರ್ಮಲ್ 2 ಇದಿದೆ. ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ತೊಳೆದ್ಬಿಟ್ಟು ಇಲ್ಲಿ ಇಡೋಣ ಅಂತ ಅಂದ್ಕೊಂಡೆ. ಬಿಸಿಲಿದೆ ಹೆಂಗೋ. ಇನ್ನು ಮಿಕ್ಕಿದೆಲ್ಲ ಅರೇಂಜ್ ಮಾಡಾಯಿತು. ಸೊ ಲೆಟ್ಸ್ ಕ್ಲೀನ್. ಫೈನಲಿ ಗೈಸ್, ಫೈನಲಿ ಫ್ರೆಶ್ ಅಪ್ ಆಗಿ ಬಂದೆ. ಫುಲ್ ತಲೆ ಸ್ನಾನ ಎಲ್ಲ ಮಾಡಿಕೊಂಡು. ಆ್ಯಂಡ್ ಇವಾಗ ನನ್ನ ಸ್ಕಿನ್ ಕೇರ್ ಮಾಡೋಣ. ಸ್ಕಿನ್ ಕೇರ್ ಬಗ್ಗೆ ಸ್ವಲ್ಪ ಏನೋ ಹೇಳ್ಬೇಕು. ಸೊ ಲೆಟ್ಸ್ ಡೂ ಸ್ಕಿನ್ ಕೇರ್ ನಾವು ಗೈಸ್. ಫಸ್ಟು ನಾನು ಮುಂಚೆ ಏನು ಯೂಸ್ ಮಾಡ್ತಿದ್ದೆ, ಟೋನರು, ಸೆರಮು, ಅದೆಲ್ಲ ಏನೇನು ಯೂಸ್ ಮಾಡ್ತಿದ್ದೆ ಅಂತ ನನ್ನ ಪ್ರೀವಿಯಸ್ ಸ್ಕಿನ್ ಕೇರ್ ಬ್ಲಾಗಲ್ಲಿ ನೀವು ನೋಡಿರ್ತೀರ. ಬಟ್ ಇವಾಗ ನನ್ನ ರೂಟೀನ್ನೇ ನಾನು ಏನಂತಾರೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಆ್ಯಂಡ್ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ಈ ಪಿಂಪಲ್ಸ್ ಬಿಡಿ ಮಂತ್ಲಿ ಒನ್ಸ್ ಬರಲೇಬೇಕು. ಸೊ ನಾನು ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಿರೋ ಅಂಥದ್ದು ಒಂದು ಪ್ರಾಡಕ್ಟು ಡಾಬರ್ ಗುಲಾಬ್ ರೋಸ್ ವಾಟರ್ದು. ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಟೋನರ್ ಒಂದು ನಾನು ಯೂಸ್ ಮಾಡ್ತಿದ್ದೀನಿ, ಮಿನಿಮಿಲಿಸ್ಟು ಖಾಲಿ ಆಗಿತ್ತು. ಸೊ ತರಿಸಿರಲಿಲ್ಲ, ನಾನು ತರಿಸಿದೆ ಎಲ್ಲ ಒಟ್ಟಿಗೆ ತರಿಸೋದು. ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸರ್ವಿಗೆ ಟ್ಯಾನ್ ಆಗಿದ್ದೀನಿ ನೋಡಿ ಗೈಸ್. ಇಲ್ಲೆಲ್ಲ ಕೈಯೆಲ್ಲ ಟ್ಯಾನ್ ಆಗಿಬಿಡಿದೆ. ಆ್ಯಂಡ್ ಇವಾಗ ನಾನು ಯೂಸ್ ಮಾಡ್ತಿರೋ ಮಾಯಿಶ್ಚರೈಸರ್ ಕ್ರೀಮ್, ಬ್ರೈಟ್ನಿಂಗ್ ಕ್ರೀಮು ಲೋಟಸ್ದು. ನಾನು ಆಲ್ಮೋಸ್ಟ್ 7-8 ಇಯರ್ಸಿಂದ ಇದನ್ನೇ ಯೂಸ್ ಮಾಡ್ತಿರೋದು. ಮಧ್ಯದಲ್ಲಿ
ಮಿನಿಮಿಲಿಸ್ಟ್ ಹಾಕೊಂಡಿದ್ದೆ, ಬಟ್ ಮಿನಿಮಿಲಿಸ್ಟ್ ಚೆನ್ನಾಗಿದೆ, ನನಗೆ ತುಂಬ ಚೆನ್ನಾಗಿ ಸೆಟ್ ಆಗಿತ್ತು. ಬಟ್ ಈ ವಿಂಟರಲ್ಲಿ ಮಿನಿಮಿಲಿಸ್ಟು ನನಗೆ ಸ್ವಲ್ಪ ಎಷ್ಟು ಹಾಕೊಂಡ್ರು ಅದನ್ನು ಡ್ರೈ ಆಗೋದು, ನಂದು ಬೇಗ ಹೊಡಿಯುತ್ತಲ್ಲ. ಸೊ ಅವಾಗ ಮತ್ತೆ ಚೇಂಜ್ ಮಾಡಿದ್ರೆ ಮತ್ತೆ ನಾನು ಅದು ತರಿಸ್ಕೊಳಕ್ಕೆ ಹೋಗಲಿಲ್ಲ. ಇವಾಗ ನಾನು ನಮ್ಮಮ್ಮನ ಅಂಗಡಿ ಹತ್ರ ಹೋಗ್ಬೇಕು, ಪಾರ್ಲರ್ ಹತ್ರ. ಅಲ್ಲಿ ಓಸೋಲ್ಗೆ ಹೋಗಿ ಒಂಚೂರು ಹಬ್ಬಕ್ಕೆ ಬಟ್ಟೆ ತೊಗೋಬೇಕು. ಸೊ ಹೋಗೋಣ. ನನ್ನ ತಂಗಿ ಆಗಲೇ ನೋಡ್ಕೊಂಡು ಬಂದಿದ್ದಾಳೆ. ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದಿ ಡೇ ಆ್ಯಂಡ್ ಲೆಟ್ಸ್ ಗೋ ಟು ಟೌನ್. ಹಂಗೆ ಕಡಲೆ ಗಿಡ ತೊಗೊಂಬರ್ಬೇಕು ಗೈಸ್. ನನ್ನ ತಂಗಿ ಕಡಲೆ ಗಿಡ ತೊಗೊಂಬಾ ಅಂತ ಅಂದರೆ ತೊಗೊಂಡೇ ಬಂದಿಲ್ಲ. ಇವಾಗ ಕಡಲೆ ಗಿಡನೇ ತೊಗೊಂಬರ್ಬೇಕು. ಹಾಗೆ ಬಟ್ಟೆ ನೋಡಿ ಒಣಗಿಸ್ಬೇಕು. ಫೋನ್ ಪ್ಯಾನೆಲ್ ಚೇಂಜ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಈ ಟ್ವೀಟ್ ಇದೆಯಲ್ಲ, ಈ ಬೋ ಇದೆಯಲ್ಲ, ಇದು ಹಿಂಗೆ ಪಾಕೆಟ್ ಒಳಗೆ ಹಿಂಗೆ ಇಟ್ಕೊಂಡು ಹಿಂಗೆ ತೆಗಿಬೇಕಾದ್ರೆ ಇದು ಬಿಚ್ಕೊಂಬಂದ್ಬಿಟ್ಟು ಅದಕ್ಕೆ ಗಮ್ಮಾಕಿ ಅಣಿಸಿ ಇಲ್ಲಿ ಇಟ್ಟಿದ್ದೀನಿ. ಆಮೇಲೆ ಯೂಸ್ ಮಾಡೋಣ ಅಂತ, ಬಿಕಾಸ್ ಟ್ವೀಟ್ ಈಸ್ ಮೈ ಫೇವ್ರೇಟ್. ಆ್ಯಂಡ್ ಇದು ಚೆನ್ನಾಗಿದೆ, ಬಟ್ ಇಲ್ಲಿ ಕ್ಯಾಮ್ರಾ ಕವರ್ ಆಗೋಲ್ಲ ಗೈಸ್. ಕ್ಯಾಮ್ರಾ ಸುತ್ತು ಇಲ್ಲಿ ಪ್ರೊಟೆಕ್ಷನ್ ಅಷ್ಟಿಲ್ಲ, ಇದು ಫ್ಲ್ಯಾಟ್ ಇದೆ. ಸೊ ಅದಕ್ಕೆ ಯಾಕೆ ಬೇಕು ಅಂತ ನಾನು ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ, ಅಪರೂಪಕ್ಕಷ್ಟೇ ಇದು ಯೂಸ್ ಮಾಡೋದು. ಅದು ಚೆನ್ನಾಗಿದೆ. ಸೊ ಲೆಟ್ಸ್ ಗೋ ಗೈಸ್. ಇವಾಗ ಗೈಸ್ ಈ ಡ್ರೆಸ್ ಎಷ್ಟು ಚೆನ್ನಾಗಿದೆ. ಇದು ಹಿಂಗೆ ಬರುತ್ತೆ ಸ್ಲೀವ್ಲೆಸ್ಸು. ಹೀಗೆ ವೆಯ್ಟ್ ಹಾಕೊಂಡು ನೋಡಿದೆ, ಬಟ್ ಲೂಸ್ ಇದೆ. ಬಟ್ ಇದು ಚೆನ್ನಾಗಿದೆ. ಜೊತೆಗೆ ಇದು ಶರಾರ ಪ್ಯಾಂಟು ಎಷ್ಟು ಚೆನ್ನಾಗಿದೆ, ಬಟ್ ಲೂಸು ಸೈಜ್ ಇಲ್ಲ ಅಂತ ಅನಿಸುತ್ತೆ. ಇಡ್ಸ್ಕೊಂಡ್ರು ಅಷ್ಟು ಚೆನ್ನಾಗಿ ಕೂಡುತ್ತೋ ಗೊತ್ತಿಲ್ಲ, ನೋಡ್ಬೇಕು ಇವಾಗ. ನನಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಕಲರು ಮತ್ತು ಇದೆಲ್ಲ. ಜಾಸ್ತಿ ಮಾಡಿಲ್ಲ ತಾನೆ. ಹಾಕ್ತೀನಿ ಒಂದು 2 ದಿವಸ ಬಿಡ್ಕೊಂಡು ನೋಡೋಣ. ನಿನ್ನು ಹಾಕ್ತೀನಿ ಇನ್ನೊಂದು 2 ದಿವಸ ಬಿಡ್ಕೊಂಡು. ಇವತ್ತಿಂದು ಹಾಕಾಯ್ತು. ನನ್ನ ವ್ಲಾಗಲ್ಲಿ ನೀನೆಲ್ಲೋ ಮಾಡೋದು ಅಂತ ಕೇಳ್ತಿದ್ದಾನೆ. ಗೊತ್ತಿರೋದೆ ಮುಂಚಿಂದನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು, ಅದಕ್ಕೆ ನಿಮ್ಮದು ತೋರಿಸ್ತೀನಿ ನೋಡ್ಕೊಳ್ಳಿ ಅಂತ ಅಂದೆ. ಅಲ್ಲಿರೋದಲ್ಲ ಅವರು. ಗೈಸ್ ಕಡಲೆಕಾಳು ನೆಂದಿದೆ. ಇವಾಗ ಉಸ್ಲಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ನನಗೆ ಅನ್ಸ್ದಂಗೆ ನಾನು ಇದನ್ನು ಶಾರ್ಟ್ಸ್ಗೆ ಹಾಕ್ತೀನಿ, ಬಿಕಾಸ್ ಗೈಸ್ ಶಾರ್ಟ್ಸ್ ಹಾಕೋದೇ ನಾನು ಮರ್ತೋಗಿದ್ದೀನಿ ಇನ್ ದ ಸೆನ್ಸ್. ಒಂದು ಹೇಳ್ತೀನಿ, ಇನ್ನೊಂದು ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಹಾಕ್ತೀನಿ ಅಂತ ಮುಂಚೆನೇ ಹಾಕ್ತೀನಿ, ನಂಗೆ ಗೊತ್ತಿಲ್ಲ. ಮಾನಿಟೈಸೇಷನ್ ಬಗ್ಗೆ ಒಂದು ಹಾಕ್ತೀನಿ. ಆ್ಯಂಡ್ ಇವಾಗ ಇದನ್ನು ಶಾರ್ಟ್ಸ್ಗೂ ಹಾಕ್ತೀನಿ, ಬಿಕಾಸ್ ಶಾರ್ಟ್ಸು ಇಂಪಾರ್ಟೆಂಟೇ, ಲಾಂಗ್ ವೀಡಿಯೋಸು ಇಂಪಾರ್ಟೆಂಟೇ. ಒಂಚೂರು ಕನ್ಸಿಸ್ಟೆನ್ಸಿ ಅಥವಾ ಫಾಲೋಯರ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ನನಗೆ ಶಾರ್ಟ್ಸ್ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಇದು ಶಾರ್ಟ್ಸಲ್ಲಿ ಹಾಕಿರ್ತೀನಿ. ಶಾರ್ಟ್ಸ್ ನೋಡಿ ಇಲ್ಲ ಏನಾದ್ರು ಹಾಕಿರ್ತೀನಿ, ಇಲ್ಲಾಂದರೆ ಇಲ್ಲೂ ಹಾಕಿರ್ತೀನಿ. ಏನೋ ಒಂದು ನೋಡ್ಕೊಗೆಲ್ಲ ಒಂದು. ಸೊ ನೋಡಿ ಗೈಸ್, ನಮ್ಮ ಉಸ್ಲಿ ರೆಡಿ ಆಗಿದೆ. ಹಿಂಗಿರುತ್ತೆ. ಸೊ ಟ್ರೈ ಮಾಡಿ ಈ ರೆಸಿಪಿನ. ತುಂಬ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಆ್ಯಂಡ್ ಇವಾಗ ರಾತ್ರಿ ನಂದು ಜಾಕೆಟ್ ಹಿಂಗಾಗಿದೆ, ಸಾರಿ ಗೈಸ್. ರಾತ್ರಿ ಊಟಕ್ಕೆ ಅಕ್ಕಿ ರೊಟ್ಟಿ, ಮಸಾಲೆ ಅಕ್ಕಿ ರೊಟ್ಟಿ. ಸೊ ನನ್ನ ತಂಗಿ ಕಲಿಸಿಟ್ಟಿದ್ದಾಳೆ. ಈಗ ಮಾಡಿಕೊಂಡು ರಾತ್ರಿ ಅದನ್ನು ತಿನ್ನದೆ. ಸೊ ನೆಕ್ಸ್ಟ್ ವಿಡಿಯೋ ಗೈಸ್. ಇವತ್ತು ನೆಕ್ಸ್ಟ್ ಮಾರ್ನಿಂಗ್ ಆ್ಯಂಡ್ ನೆನ್ನೆ ಏನು ರೊಟ್ಟಿ ಮಾಡೋದನ್ನು ವೀಡಿಯೋ ಮಾಡಿದ್ದೀನಿ ಗೈಸ್. ಅದೇನು ವೀಡಿಯೋ ಬದಲು ಫೋಟೋ ಕ್ಲಿಕ್ ಆಗೋಗ್ಬಿಟ್ಟಿದೆ. ಸೊ ಎಸ್, ಇದು ನೆಕ್ಸ್ಟ್ ಮಾರ್ನಿಂಗ್. ನಾನು ಎದ್ದಿದ್ದು ಲೇಟೆ. ಇವತ್ತು ನಮ್ಮಮ್ಮ ಶಾವಿಗೆ ಆ್ಯಂಡ್ ನಾಟಿ ಕೋಳಿ ಸಾರು ಮಾಡ್ತಿದ್ದಾರೆ. ಸೊ ಟೈಮ್ ಆಲ್ರೆಡಿ 1:10 ಆಗಿದೆ. ನಾನು ಇವಾಗ ಫೇಸಿಗೆ ಪ್ಯಾಕ್ ಹಾಕ್ಕೊತೀನಿ. ಸೊ ಬನ್ನಿ ಹಾಕ್ಕೊತೀನಿ, ಏನು ಹಾಕ್ಕೊತಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲೇ ಇದೆ ಕಾಫಿ, ಹನಿ ಆ್ಯಂಡ್ ಲೆಮನ್ನ ಹಾಕ್ಕೊತೀನಿ. ಇದು ಸ್ವಲ್ಪ ಟ್ಯಾನ್ ಆಗಿದೆ, ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಇದು. ನಾನು ಈವನ್ ಫಾರ್ ಪಿಂಪಲ್ ಮಾರ್ಕ್ಸ್ ಇದನ್ನು ಯೂಸ್ ಮಾಡ್ತಿದ್ದೆ ಮುಂಚೆ. ಸೊ ಬನ್ನಿ ಇದನ್ನು ಹಾಕ್ಕೊಂಡು ಹೇಳ್ತೀನಿ ಏನೇನು ಬೆನಿಫಿಟ್ಸ್ ಇದೆ ಅಂತ. ನಾನು ನಿನ್ನೆ ಕಟ್ಟಿಂಗ್ ಮಾಡಿಸ್ಕೊಂಬಂದೆ. ನಿನ್ನೆ ಅಲ್ಲ ಮೊನ್ನೆ ಮಾಡಿಸಿದ್ದು. ನಿನ್ನೆ ತಲೆ ಸ್ನಾನ ಮಾಡಿದೆ, ಗೊತ್ತಾಗಿಲ್ಲ. ಬಟ್ ಸೇಮ್ ಲೆಂತ್ ಅಷ್ಟೇ ಉದ್ದ ಇದೆ ಕೂದಲು. ಬಟ್ ನಾನು ಮುಂದೆ ಫ್ರಿಂಚಸ್ ಆ್ಯಂಡ್ ಲೇಯರ್ಸ್ ಹಿಂಗೆ ಕಟ್ ಮಾಡಿಸಿದ್ದೀನಿ. ಇದ್ರ ಮೇಲೆ ನೀಟಾಗಿ ಕಾಣ್ತಿಲ್ಲ, ಬ್ಲ್ಯಾಕ್ ಮೇಲೆ. ಜಸ್ಟ್ ನಂದು ಕಟ್ಟಿಂಗ್ ಹೋಗಿತ್ತು. ಸೊ ಇದನ್ನ ಲೇಯರ್ಸ್ನ ಮಾಡಿಸಿದೆ ಅಷ್ಟೇ. ಗೈಸ್, ನಮ್ಮ ಮನೆ ಶೋಕೇಸ್ ಕ್ಲೀನ್ ಆಗ್ತಿದೆ. ನನ್ನ ತಂಗಿ ಫುಲ್ ಮೆಸ್ಪರೈಸ್ಡ್ ಆಗ್ಬಿಟ್ಟಿದ್ದಾಳೆ. ಏನಕ್ಕೆ ಅಂದ್ರೆ ಕ್ಲೀನ್ ಮಾಡು ಅಂದಿದ್ದು ನಾನು. ನಾನು ಕ್ಲೀನ್ ಮಾಡ್ತಿರೋದು ಬಂದು ನೀನು ತೆಗಿತಿದ್ದೆ. ಎಸ್, ಇದು ಏನು ಗೊತ್ತಾ ಗೈಸ್,
ಗೆಸ್ ಮಾಡಿ ಗೈಸ್ ಇದೇನು ಅಂತ. ಸೌಂಡ್ ಬೇರೆ ಬರ್ತೈತಿ. ಇದು ಕೇಳಿಸ್ತಿದ್ಯಾ ಸೌಂಡು? ಮುಚ್ಚಿದ್ರೆ ಸೌಂಡ್ ಬರಲ್ಲ, ಇದ್ದೇನೆ ಸೌಂಡ್. ಇದೇನು ಅಂದರೆ ಸಿಗರೇಟ್ ಇಡೋ ಸ್ಟ್ಯಾಂಡು ಗೈಸ್. ತಾಜ್ ಮಹಲ್ ಶೇಪಲ್ಲಿ ಐತೆ. ತಾಜ್ ಮಹಲ್ ಶೇಪ ಇದು ಅಲ್ಲ, ಇದು ನಮ್ಮ ಮಾಮುಂದು ಗೈಸ್. ಇದು ಹಳೆ ಕಾಲದ ಕಣೆ, ಇದು ವಿಂಟೇಜು ಗೈಸ್, ವಿಂಟೇಜ್ ಇದು. ಎಲ್ಲಿ ಇದು ವಿಂಟೇಜ್, ಅವಾಗಿನ ಕಾಲದಲ್ಲಿ ಇವೆಲ್ಲ ಶೋಕೇಸಲ್ಲಿ ಇಟ್ಟಿದ್ರೆ ಅದಷ್ಟೇ. ಹಿಂಗೆ ತೆಗೆದ್ರೆ ಸೌಂಡ್ ಬರುತ್ತೆ. ಇಲ್ಲೆಲ್ಲ ಇದು ಇಟ್ಕೊತಿದ್ದು ಸಿಗರೇಟ್. ಬಟ್ ನಾವು ಪೆನ್ನು ಹಿಡ್ಕೊಬೋದು ಗೈಸ್ ಹಾಂ, ಹಿಂಗೆ ಅಂದಾಗ. ಸರಿ ಗೈಸ್, ಏನೂ ಇಲ್ಲ ತೋರ್ಸೋಕ್ಕೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಎಲ್ಲ ನಿಮಿಷ ಗೈಸ್, ಇದೆಲ್ಲ ಯಾರಿಗೆ ನೆನಪಿದೆ ಅವಾಗೆಲ್ಲ ಗಿಫ್ಟಾಗಿ ಇದೆ ಕೊಡ್ತಿದ್ದಿದ್ದು. ಈ ಮ್ಯೂಸಿಕ್ ಯಾರಿಗೆ ನೆನಪಿದೆ ಗೈಸ್. ಆ್ಯಂಡ್ ಈ ಫ್ಲವರ್ ಅರಳುತ್ತೆ ಗೈಸ್, ಅರಳುತ್ತೆ ಈ ಫ್ಲವರ್ ಆಯ್ತಾ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಬ್ಲೂಮ್ ಆಗ್ತಿದೆ ಫ್ಲವರ್. ಇದು ತಿರುಗುತ್ತೆ. ಆ್ಯಂಡ್ ಇದು ಲೈಟ್ ಕೂಡ ಬರೋದು. ನಾನು ನಿಮಗೆ ಚಿಕ್ಕವಳಿದ್ದಾಗ ನೆನಪಿದೆ, ಇಲ್ಲೆಲ್ಲ ಸಣ್ಣ ಸಣ್ಣದು ಇದ್ದಿದೆಯಲ್ಲ ಗೈಸ್, ಇಲ್ಲೆಲ್ಲ ಲೈಟ್ ಬರೋದು. ಇದು ತುಂಬ ಅಂದರೆ ತುಂಬ ವರ್ಷದ್ದು, ಒಂದು 25 ವರ್ಷದ ಹಳೇದಿದ್ದು. ಸೊ ಲೈಟೆಲ್ಲ ಇವಾಗ ಬರೋಲ್ಲ, ಬಟ್ ಇದು ಲೈಟೆಲ್ಲ ಬರೋದು ಗೈಸ್. ಚೆನ್ನಾಗಿದೆ ಇದು. ಇಲ್ಲಿ ನೋಡಿ, ಈ ಫ್ಲವರ್ ಹೊರಡ್ತಿದೆ. ಆ್ಯಂಡ್ ಗೈಸ್, ಇದು 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 ಏನು ಅಂತ ಗೆಸ್ ಮಾಡಿ ಗೈಸ್. ಇದು ನೋಡಿ ಗೈಸ್, ಗರುಡ ಗರುಡ ಗರುಡ. ಇದು ಏನು ಅಂತ ಅಂದರೆ ಇಲ್ಲೇ ಇದೆ ನೋಡಿ, ಗೋಲ್ಡನ್ ಈಗಲ್ ಮಾಲ್ಟ್ ವಿಸ್ಕಿ ಬಾಟಲ್. ಇದು ನೋಡಿ ಗೈಸ್ ಹೆಂಗಿದೆ ವಿಸ್ಕಿ ಬಾಟಲು. ಹಳೆ ಕಾಲದ ಗಿಫ್ಟ್ಗಳು ಕೊಡ್ತಿದ್ದಿದ್ದು. ಟೀನೇನೇನೇನೇನೇನೇ ಈ ಥರದ್ದು ನಮ್ಮ ಮನೇಲಿ 2 ಇದೆ. ಅಲ್ಲೊಂದಿದೆ, ಇಲ್ಲೊಂದು ಇಟ್ಟಿದೆ ನೋಡಿ ಅಲ್ಲಿ. ಆ್ಯಂಡ್ ಈ ಕಡೆ ಒಂದು 2 ಶೋಪೀಸ್ ಥರ ಇಟ್ಬಿಟ್ಟಿದ್ದಾರೆ ನಮ್ಮ ಮನೇಲಿ. ಬಟ್ ದಿಸ್ ಇಸ್ ವೆರಿ ನೈಸ್. ನೋಡಿ ಗೈಸ್, ಇವೆಲ್ಲ ಆ್ಯಂಟಿಕ್ ಇವೆಲ್ಲ.